ತೋಟ ಮಾಡಿದವನಿಗೆ ಕೋಟಲೆ ಇಲ್ಲ ಎಂಬುದು ಕನ್ನಡದ ಅತ್ಯಂತ ಅರ್ಥಗರ್ಭಿತ ಗಾದೆಮಾತುಗಳಲ್ಲಿ ಒಂದು. ಈ ಗಾದೆಯು ಶ್ರಮದ ಮಹತ್ವ ಮತ್ತು ಸ್ವಾವಲಂಬನೆಯ ಜೀವನದ ಬಗ್ಗೆ ತಿಳಿಸಿಕೊಡುತ್ತದೆ. ಇದರ ಸಂಪೂರ್ಣ ವಿಸ್ತರಣೆ ಇಲ್ಲಿದೆ. 1. ಗಾದೆಯ ಅರ್ಥ. ಕೋಟಲೆ ಎಂದರೆ ತೊಂದರೆ, ಕಷ್ಟ ಅಥವಾ ಕೊರತೆ ಎಂದರ್ಥ. ಯಾರು ಕಷ್ಟಪಟ್ಟು ಭೂಮಿಯನ್ನು ನಂಬಿ ತೋಟವನ್ನು ಮಾಡುತ್ತಾರೋ ಅಥವಾ ಶ್ರಮವಹಿಸಿ ಕೆಲಸ ಮಾಡುತ್ತಾರೋ ಅವರಿಗೆ ಜೀವನದಲ್ಲಿ ಎಂದಿಗೂ ಆಹಾರದ ಅಥವಾ ಬದುಕಿನ ಕೊರತೆ ಉಂಟಾಗುವುದಿಲ್ಲ ಎಂಬುದು ಇದರ ನೇರ ಅರ್ಥ. 2. ಹಿನ್ನೆಲೆ ಮತ್ತು ಪ್ರಾಮುಖ್ಯತೆ. ಪ್ರಾಚೀನ ಕಾಲದಿಂದಲೂ ಕೃಷಿಯೇ ನಮ್ಮ ಬದುಕಿನ ಆಧಾರ. ಈ ಗಾದೆಯು ಕೃಷಿಕನ ಬದುಕನ್ನು ಉದಾಹರಣೆಯಾಗಿ ಇಟ್ಟುಕೊಂಡು ಮಾನವನ ಶ್ರಮವನ್ನು ಕೊಂಡಾಡುತ್ತದೆ. ಸ್ವಾವಲಂಬನೆ. ಸ್ವಂತವಾಗಿ ತೋಟ ಅಥವಾ ಕೆಲಸ ಮಾಡುವವನು ಇನ್ನೊಬ್ಬರ ಮುಂದೆ ಕೈಚಾಚುವ ಅಗತ್ಯವಿರುವುದಿಲ್ಲ. ಅವನ ಹತ್ತಿರ ಹಣ್ಣು, ಹಂಪಲು, ತರಕಾರಿಗಳು ಹೇರಳವಾಗಿರುವುದರಿಂದ ಅವನು ನೆಮ್ಮದಿಯಿಂದ ಇರುತ್ತಾನೆ. ಕಾಯಕವೇ ಕೈಲಾಸ. ಸೋಮಾರಿಯಾಗದೆ ಕೆಲಸ ಮಾಡುವವನಿಗೆ ದಾರಿದ್ರ್ಯ ಬರುವುದಿಲ್ಲ. ಭೂತಾಯಿಯನ್ನು ನಂಬಿದವನು ಎಂದಿಗೂ ಕೆಡುವುದಿಲ್ಲ ಎಂಬ ನಂಬಿಕೆ ಇಲ್ಲಿದೆ. ದೂರದೃಷ್ಟಿ. ತೋಟ ಮಾಡುವುದು ಎಂದರೆ ಅದು ಒಂದು ದಿನದ ಕೆಲಸವಲ್ಲ. ಅದು ತಾಳ್ಮೆ ಮತ್ತು ಸತತ ಪ್ರಯತ್ನದ ಫಲ. ಅಂತಹ ತಾಳ್ಮೆ ಉಳ್ಳವನಿಗೆ ಮುಂದೆ ಯಾವುದೇ ಕಷ್ಟಗಳು ಎದುರಾಗುವುದಿಲ್ಲ. 3. ಇಂದಿನ ಜೀವನಕ್ಕೆ ಅನ್ವಯ. ಈ ಗಾದೆ ಕೇವಲ ಕೃಷಿಗೆ ಮಾತ್ರ ಸೀಮಿತವಾಗಿಲ್ಲ. ಒಬ್ಬ ವಿದ್ಯಾರ್ಥಿ ಸರಿಯಾಗಿ ಓದಿ ಜ್ಞಾನದ ತೋಟ ಬೆಳೆಸಿಕೊಂಡರೆ ಅವನಿಗೆ ಭವಿಷ್ಯದ ಚಿಂತೆ ಇರುವುದಿಲ್ಲ. ಉದ್ಯೋಗದಲ್ಲಿ ನಿಷ್ಠೆಯಿಂದ ಇರುವವನಿಗೆ ಆರ್ಥಿಕ ಸಂಕಷ್ಟ ಎದುರಾಗುವುದಿಲ್ಲ. ಸಾರಾಂಶ. ಇದಕ್ಕಿಂತ ಹೆಚ್ಚು ಶ್ರಮಜೀವಿಗೆ ಸಮಾಜದಲ್ಲಿ ಗೌರವ ಸಿಗುತ್ತದೆ ಮತ್ತು ಅವನ ಬದುಕು ಸುಭದ್ರವಾಗಿರುತ್ತದೆ. ಕಷ್ಟಪಟ್ಟು ಕೆಲಸ ಮಾಡುವವನಿಗೆ ಜೀವನದ ದೈನಂದಿನ ಅವಶ್ಯಕತೆಗಳ ಬಗ್ಗೆ ಯಾವುದೇ ಆತಂಕ ಅಥವಾ ತೊಂದರೆ ಇರುವುದಿಲ್ಲ.